ಈಗ ರಿಷಿಕಾ ಕುಂದೇಶ್ವರ್ ಅವರ ಮನೆಯ ಒಳಗಡೆ ಹೋಗ್ತಾ ಇದ್ದೀನಿ. ಅಂದು ನನ್ನಪ್ಪ ನಿನ್ನಪ್ಪ ನನ್ನ ಕೊಂದಿದ್ದ, ಇಂದು ನಾನು. ಓಕೆ ನೋಡಿ, ಇಲ್ಲಿದೆ ನೋಡಿ, ಡ್ರಾಮಾ ಜೂನಿಯರ್ ಸೀಸನ್ 5 ವಿನ್ನರ್. ನಿಮಗೆ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಒಂದು ಸ್ವಲ್ಪ ಖುಷಿ, ಆ ತರ ಆಡಿಷನ್ ಆಯ್ಕೆ ಆಗಿದ್ದೀನಿ ಹೇಳಿದ್ರೆ ನಿಮಗೆ ಖುಷಿ ಆಗುದಿಲ್ಲ ಅಂತ? ಖುಷಿ ಆಗ್ತದೆ ಮೇಡಮ್, ಆದ್ರೆ ತೋರಿಸ್ಕೊಳ್ಳೋಕೆ ಅಷ್ಟು ದೊಡ್ಡದಾಗಿ ನಾವು ತೋರಿಸ್ಕೊಳ್ದ ಒಳಗಿಂದೊಳಗೆ ತುಂಬಾ ಖುಷಿ ಆಗಿತ್ತು. ಹಾಗೆ ಬೊಬ್ಬೆ ಹೊಡಿಲಿಕ್ಕೆ ಆಗಿರ್ಲಿಲ್ಲ. ಇದು ನಿಮ್ಮ ಮದುವೆ ಫೋಟೋನಾ? ಮದುವೆ ಫೋಟೋ. ಓಕೆ, ಮಾಡಿದ್ದಾರೆ. ಅಪ್ಪ ಈಗ ಏನಾದ್ರು ಕಲಿಸಿಕೊಡುದು ಆದ್ರೆ ನನ್ನ ಕಾಸ್ಟ್ಯೂಮ್ ಮೇಲಿಂದ ಕೆಳವರೆಗೆ ಎಲ್ಲ ಅಮ್ಮ ಮಾಡ್ತಿದ್ರು. ಅಪ್ಪ ನನ್ಗೆ ಏನು ಶ್ಲೋಕಗಳು, ಇದ್ರ ಭಗವದ್ಗೀತೆ ಶ್ಲೋಕಗಳು, ಕಾಂಪಿಟಿಷನ್ಸ್ ಮತ್ತೆ ಹಾಡುಗಳು ಇದನ್ನೆಲ್ಲ ಹೇಳ್ಕೊಡ್ತಿದ್ರೆ ಆ ಭಗವದ್ಗೀತೆಗೆ ಕೃಷ್ಣನ ವೇಷ ಎಲ್ಲ ಅಮ್ಮ ಹಾಕ್ತಿದ್ರು. ಅಯೋಧ್ಯಾಪುರಕ್ಕೆ ಬರುತ್ತಿರಲು ಇದು ನಿನ್ನ ಸ್ಟಡಿ ಟೇಬಲ್? ಸ್ಟಡಿ ರೂಮ್. ಓಕೆ, ವಿಶ್ವತೇಜ ಕುಂದೇಶ್ವರ. ಓಕೆ, ವಿಶ್ವತೇಜ ಅವರು ಒಂದು ಹಿಡನ್ ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ ಈಗ. ಹಾ, ಓಕೆ. ಅದು ನೋಡಿ ಅವನಿಗೆ ಬಾರಿಸುವ ಬಗ್ಗೆ ಇಂಟ್ರೆಸ್ಟ್ ಉಂಟು ಅಂತ ಗೊತ್ತಾಯ್ತು. ಓಕೆ, ಮತ್ತೆ ಸಂಡೆ ಕ್ಲಾಸ್ ಅಕ್ಕಿದ ಡಬ್ಬಿ. ಹೌದಾ? ಡಬ ಡಬ ಡಬ. ನಾನ್ ಹಾಡ್ತಿರ್ತೇನೆ, ಅವನ್ ಬೀಟ್ ಆಗ್ತಾನೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಮಂಗಳೂರಿಗೆ ಬಂದಿದ್ದೀನಿ. ಮಂಗಳೂರಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ನಿಮ್ಮೆಲ್ಲರೂ ಕೂಡ ಗೊತ್ತಿರಬಹುದು, ಇತ್ತೀಚೆಗೆ ಡ್ರಾಮಾ ಜೂನಿಯರ್ ಸೀಸನ್ 5 ಆಯಿತು. ಅದರ ವಿನ್ನರ್ ರಿಷಿಕಾ ಕುಂದೇಶ್ವರ ಅವರನ್ನು ಭೇಟಿಯಾಗುವುದಕ್ಕೆ ಸದ್ಯಕ್ಕೆ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ. ಬನ್ನಿ, ಈಗ ರಿಷಿಕಾ ಕುಂದೇಶ್ವರ್ ಅವರ ಮನೆಯ ಒಳಗಡೆ ಹೋಗ್ತಾ ಇದ್ದೀನಿ. ಅವರ ತಂದೆ, ತಾಯಿ, ತಮ್ಮ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಅವರ ಜರ್ನಿ ಹೆಂಗಿತ್ತು ಅಂತ ಕೇಳಿಕೊಂಡು, ಜೊತೆಗೆ ಆ ಮೊಮೆಂಟಸ್ಗಳು ಮತ್ತು ಡ್ರಾಮಾ ಜೂನಿಯರ್ಗೆ ಹೆಂಗೆ ಸೆಲೆಕ್ಟ್ ಆದರು, ಅವರ ತಯಾರಿಗಳು ಯಾವ ರೀತಿ ಇತ್ತು, ಇದೆಲ್ಲ ನಮ್ಮ ಜನಕ್ಕೆ ಸ್ಫೂರ್ತಿ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ರಿಷಿಕಾ ಕುಂದೇಶ್ವರ್ ಅವ್ರನ್ನ ಹುಡುಕೊಂಡು ಈಗ ಅವರ ಮನೆಯ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ, ಅವರ ಮನೆಯನ್ನು ಕೂಡ ನೋಡೋಣ. ಜೊತೆಗೆ ಇಲ್ಲಿ ಅವ್ರ ತಂದೆ, ತಾಯಿ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಬರ್ಬೋದಾ? ಬನ್ನಿ ಬನ್ನಿ ಬನ್ನಿ. ಹಾಯ್ ಸರ್, ನಮಸ್ತೆ. ನಮಸ್ಕಾರ. ಎಸ್, ಇವರು ಜಿತೇಂದ್ರ ಕುಂದೇಶ್ವರ್ ಅಂತ ಹೇಳಿ. ಸೊ ನನ್ನ ಮಿತ್ರರು ಕೂಡ ಹೌದು. ಸೊ ನಿಮ್ಮ ಫೇಸ್ಬುಕ್ಕಲ್ಲಿ ನಾವು ಗೆಳೆಯರಾಗಿದ್ವಿ. ಸೊ ನಿಮ್ಮ ಮಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಈಗ ಇಲ್ಲಿಗೆ ಬಂದಿರೋ. ನಿಮ್ಮ ವಿಡಿಯೋಸ್ಗಳನ್ನ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ತುಂಬಾ ನೋಡ್ತಿದ್ದೆ. ಕ್ರಿಯೇಟಿವ್ ಆಗಿತ್ತು. ಓಕೆ, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನೀವು ಫೋನ್ ಮಾಡಿದಾಗ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡಿರ್ತೀರಾ, ಡ್ರಾಮಾ ಜೂನಿಯರ್ ಸೀಸನ್ 5 ವಿನ್ನರ್ ಇವರೇ. ಇವ್ರ ಜೊತೆಗೆ ಇನ್ನೊಬ್ರು ಕೂಡ ಸ್ಟೇಜನ್ನು, ಕಪ್ಪನ್ನು ಹಂಚ್ಕೊತಾರೆ ಅನ್ನೋದು ಗೊತ್ತಾಯಿತು. ಸೊ ಇಲ್ಲೇ ಇದ್ದಾಳೆ. ಇವಳನ್ನು ಹುಡ್ಕೊಂಡು ನಾವು ಬೆಂಗಳೂರಿಂದ ಈಗ ಮಂಗಳೂರಿಗೆ ಬಂದಿರುವಂಥದ್ದು. ನಮಸ್ತೆ ರಿಷಿಕಾ. ನಮಸ್ತೆ. ಈಗ ಎಷ್ಟು ವರ್ಷ ನಿನಗೆ? ನಂಗೀಗ 13 ವರ್ಷ. ಈಗ ಆಗಸ್ಟ್ಗೆ 14 ವರ್ಷ. ಓಕೆ ಸರ್, ನಾನು ಇವಳ ಫಸ್ಟ್ ಪರ್ಫಾರ್ಮೆನ್ಸನ್ನು ನಿಮ್ಮ ಫೇಸ್ಬುಕ್ ಪೇಜಲ್ಲೇ ನೋಡಿರುವಂಥದ್ದು. ಸೊ ಇವಳು ಕೇವಲ ಡ್ರಾಮಾ ಜೂನಿಯರ್ ಅಲ್ಲಿ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಇವಳು ನೃತ್ಯ ವಿಭಾಗದಲ್ಲಿದ್ದಾಳೆ, ಹಾಡುಗಾರಿಕೆಯಲ್ಲಿದ್ದಾಳೆ, ಇನ್ನೂ ಅನೇಕ ವಿಭಾಗಗಳಲ್ಲಿ ಇವಳು ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾಳೆ. ಮೊದಲಿಂದಲೂ ನೀವು ಮಂಗಳೂರಲ್ಲೇ ಇದ್ದಿದ್ದ, ಹೇಗೆ ಸರ್? ಆಕ್ಚುಲಿ ನನ್ನ ಹುಟ್ಟೂರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹಿರ್ಗಾನ ಗ್ರಾಮದ ಕುಂದೇಶ್ವರ ಅಂತ. ಅಲ್ಲಿ ಎಜುಕೇಶನ್ ಎಲ್ಲ ಮಾಡಿ, ಅದಾದ್ಮೇಲೆ ಲಾ ಕಾಲೇಜ್ ಕಲ್ತ, ಅದಾದ್ಮೇಲೆ ಇಲ್ಲಿ ಕೆಲಸದ ನಿಮಿತ್ತ ಜರ್ನಲಿಸಂ, ಹಾಗೆ ವಿಜಯ ಕರ್ನಾಟಕಕ್ಕೆ ಕಾರ್ಕಳದಲ್ಲಿದ್ದೆ, ಉಡುಪಿಯಲ್ಲಿದ್ದೆ, ಹಾಗೆ ಮಂಗಳೂರಿಗೆ ಬಂದೆ. ಮಂಗಳೂರು ಬಂದಾಗ ಇಲ್ಲಿ ಮನೆ ಮಾಡ್ಕೊಂಡೆ ಬಾಡಿಗೆ. ಎಸ್, ಟ್ರೋಫಿ ತೋರಿಸ್ಬೋದಾ ಡ್ರಾಮಾ? ಸರ್, ಏನು ಕೊಟ್ಟರು ಸರ್ ಇವಳಿಗೆ ಫೈನಲ್ ವಿನ್ ಆದಾಗ? ಏನು ಕೊಟ್ಟರು ಅಂತ? ಇದೊಂದು ಟ್ರೋಫಿ ಕೊಟ್ಟರು, ನೋಡೋಣ. ವಾವ್, ಸಿಕ್ಕಾಪಟ್ಟೆ ಭಾರ ಇದೆ. ಓಕೆ ನೋಡಿ, ಇಲ್ಲಿದೆ ನೋಡಿ, ಡ್ರಾಮಾ ಜೂನಿಯರ್ ಸೀಸನ್ 5 ವಿನ್ನರ್.
ಎಸ್ ಡಿಫ್ರೆಂಟ್ ಆಗಿದೆ ಅಲ್ಲ ಇದು ಹೌದು ಭಾರ ನಾವು ನೋಡುವಾಗ ಏನು ಇಲ್ಲ ಅಂತ ಮತ್ತೆ ನೋಡುವಾಗ ಒಳ್ಳೆ ಭಾರ ಇದೆ ಅಲ್ವಾ, ಸಿಕ್ಕಾಪಟ್ಟೆ ಭಾರ ಇದೆ. 5.5 ತಿಂಗಳು ಅಲ್ಲೇ ರಿಯಾಲಿಟಿ ಶೋದಲ್ಲಿ ಒದ್ದಾಡಿದ ಅಂದ್ರೆ ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದಾರೆ. Yes, yes. ನೋಡಿ ಭಾರವಾಗಿರೋದನ್ನೇ ಕೊಟ್ಟಿದ್ದಾರೆ, ಯಾಕಂದ್ರೆ 5.5 ತಿಂಗಳ ಶ್ರಮ ಇದೆ. ಹೆಂಗಿತ್ತು ಸರ್ ಅವಳ ಜರ್ನಿ ಓವರ್ ಆಲ್ ತಗೊಂಡ್ರೆ? ಒಬ್ಬ ತಂದೆಯಾಗಿ ಬೆನ್ನಿಂದ ನಿಂತ್ಕೊಂಡಿದ್ರ, ಪ್ರತಿ ಅವಳ ಒಂದು ಕಾರ್ಯಕ್ರಮದಲ್ಲೂ ಸರಣಿಯಲ್ಲೂ ನೀವು ಕೆಳಗಡೆ ಸ್ಟೇಜ್ ಕೆಳಗಡೆ ಇರ್ತಿದ್ರಿ. ಅಷ್ಟು ಸಾಲದು ಅಂತ ಹೇಳಿ ಅವಳಿಗೆ ಕಾಂಪಿಟೇಷನ್ ಆಗಿ ನೀವೊಂದು ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದೀರಾ, ಅದರಲ್ಲೂ ಸಹಿ ಅನ್ಸ್ಕೊಂಡಿದ್ದೀರಾ. ಹೆಂಗಿತ್ತು ಅವಳ ಓವರ್ ಆಲ್ ಜರ್ನಿ ಅಂತ? ಅದೇ ಅಲ್ಲಿ ಡ್ರಾಮಾ ಜೂನಿಯರ್ ಫಸ್ಟ್ ಅಲ್ಲಿ ಸೆಲೆಕ್ಟ್ ಆಗುವಾಗ ಮೆಗಾ ಆಡಿಷನ್ಗೆ, ಅದಕ್ಕಿಂತ ಮುಂಚೆ ಬಂದಿತ್ತು ಕಾಲ್ಗಳು. ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಮಾಡುವಾಗ ಅಂಬಿಕಾ ಮೇಡಮ್ ಕಾಲ್ ಮಾಡಿದ್ರು, ಯಾರು ಆವಾಗ ಹೆಸರು ಗೊತ್ತಿರಲಿಲ್ಲ. ಆವಾಗ ನಾನು ಹೇಳಿದೆ ಹೌದಾ ಥ್ಯಾಂಕ್ ಯು ಅಂತ ಹೇಳಿದೆ. ಅವ್ರು ಅದನ್ನ ಈಗ ಮೊನ್ನೆ ಟ್ರೋಫಿ ಕೊಡುವಾಗ ನೆನ್ಪು ಮಾಡ್ಕೊಂಡ್ರು. ನಿಮ್ಗೆ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಒಂದು ಸ್ವಲ್ಪ ಖುಷಿ, ಆತರ ಆಡಿಷನ್ ಆಯ್ಕೆ ಆಗಿದ್ದೀನಿ ಹೇಳಿದ್ರೆ ನಿಮಗೆ ಖುಷಿ ಆಗುದಿಲ್ಲ ಅಂತ. ನಮ್ಗೆ ಖುಷಿ ಆಗ್ತದೆ ಮೇಡಮ್, ಆದ್ರೆ ತೋರ್ಸ್ಕೊಳ್ಳೋಕೆ ಅಷ್ಟು ದೊಡ್ಡದಾಗಿ ನಾವು ತೋರ್ಸ್ಕೊಡಿದ್ರೆ ಒಳಗಿಂದೊಳಗೆ ತುಂಬಾ ಖುಷಿ ಆಗಿತ್ತು. ಹಾಗೆ ಬೊಬ್ಬೆ ಹೊಡಿಲಿಕ್ಕೆ ಆಗಿರ್ಲಿಲ್ಲ ಅಂತ ಹೇಳಿ. ಹಾಗೆ ಅಂದ್ರೆ ಅಲ್ಲಿಂದ ಶುರು ಆಗ್ತದೆ ಮೆಗಾ ಆಡಿಷನ್. ಆಮೇಲೆ ಅಲ್ಲಿಗೆ ಬಂದು ಕರೆದ್ರು, ಅಲ್ಲಿ ಒಂದು ವಾರದ ಟ್ರೈನಿಂಗ್ ಅಥವಾ ಆಯ್ಕೆ ಇತ್ತು. ಆವಾಗ ನಿಮ್ದು ಇವಳಿಗೆ ಆಗುವಾಗ ಸೆಲೆಕ್ಟ್ ಮಾಡಿದ್ರು ಮೆಗಾ ಆಡಿಷನ್ಗೆ ಏನ್ ಮಾಡಬಹುದು ಅಂತ. ಅದಕ್ಕೆ ಹೇಳುವಾಗ ನಾನು ಸ್ಕ್ರಿಪ್ಟ್ ಮಾಡಿರ್ತಿದ್ದೆ ಒಂದು ದಾಕ್ಷಾಯಣಿ ಅಂತ. ಅದು ಒಂದು ಯಕ್ಷಗಾನ ಹಾಡು ಮತ್ತೆ ಅಭಿನಯ, ಹರಿಕತೆ ಸ್ಟೈಲ್ ಅಲ್ಲ, ಅದೊಂಥರ ಹೊಸ ನೂತನವಾಗಿ ಒಂದು ಆಲೋಚನೆ ಮಾಡಿದ್ದು. ಹಾಡನ್ನು ಯಕ್ಷಗಾನದ ಭಾಗವತಿಕೆ ಮತ್ತೆ ಇವಳ ಅಭಿನಯ, ಅದನ್ನ ಎರಡನ್ನು ಮಾಡಿದ್ಲು. ಬಟ್ ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಅದು ನೀವು ನೋಡಿದ್ರ? ನಾನಂತಲ್ಲ, ಬಹುಶಃ ಲಕ್ಷಾಂತರ ಜನ ನೋಡಿದಾರೆ ಅದನ್ನ. ಆದ್ರೆ ಆ ಫಸ್ಟ್ ಪರ್ಫಾರ್ಮೆನ್ಸ್ ಇಂದಾನೇ ಅವಳೆಲ್ರಿಗೂ ಇಷ್ಟ ಆಗ್ತಾ ಬಂದ್ಲು. ಆದ್ರೆ ಯಾವುದೇ ನಮ್ ಭಾಗದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಗೆದ್ದಾಗೆಲ್ಲ ಮಾತಾಡಿಸ್ತಾರೆ, ಆದ್ರೆ ಫಸ್ಟಿಗೆ ಅವಳಿಗೆ ಅಷ್ಟು ಸ್ಫೂರ್ತಿಯಾಗಿ ಸಿಕ್ತೋ ಇಲ್ಲೋ ಗೊತ್ತಿಲ್ಲ, ಚಪ್ಪಾಳೆ ತಟ್ಟುವ ಕೈಗಳು ಸಿಕ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಫೈನಲ್ ವಿನ್ ಆದಾಗ ಪ್ರತಿ ಮನೆಯಲ್ಲೂ ಅವಳ ಬಗ್ಗೆ ಮಾತಾಡಿದಾರೆ ಅಂತ ನಾನು ಅನ್ಕೊಂತೀನಿ. 100% ಮಾತಾಡಿರ್ತಾರೆ. ಯಾಕೆ ಸರ್ ಇಬ್ರಿಗೆ ಅವಕಾಶಗಳು ಸಿಕ್ತು ಅಲ್ಲಿ ಅಂದ್ರೆ? ಈಗ ಅವನು ಇನ್ನೊಬ್ಬ ವಿಷ್ಣು ಕುಣಿಗಲ್, ಅವನು ಆಕ್ಚುಲಿ ಕಾಮಿಡಿ ವಿಭಾಗದಲ್ಲಿ ಸೂಪರ್, ಅಂದ್ರೆ ಪ್ರತಿಯೊಂದು ಕಾಮಿಡಿಯನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದ. ನನ್ನ ಮಗಳು ಏನ್ ಹೇಳಿದ್ರೆ, ಅವಳು ಕಾಮಿಡಿ ಮಾಡ್ತಾ ಇದ್ಲು, ಕಾಮಿಡಿ ಕೊನೆಯದಾಗಿ ಮಾಡ್ತಾ ಇದ್ಲು. ಫಸ್ಟಿಗೆ ಪೌರಾಣಿಕ ಅಂತ ಹೇಳಿದ್ರು. ಪೌರಾಣಿಕ ಏನು ಪಾತ್ರಗಳಿದೆಯೋ ಪೌರಾಣಿಕದ್ದು ಎಕ್ಸಲೆಂಟ್. ಆಮೇಲೆ ಐತಿಹಾಸಿಕ, ಅದ್ರಲ್ಲೂ ಏನು ಕೊಟ್ರು ಮಾಡ್ತಾ ಇದ್ಲು. ಅದಾದ್ಮೇಲೆ ಕಲ್ಚರಲ್ ಜಾನಪದ ಬರ್ತದಲ್ಲ, ಕಲ್ಚರಲ್ ಅಲ್ಲಿ ಹರಿಕತೆ ಮಾಡ್ತಾಳೆ, ಯಕ್ಷಗಾನ ಮಾಡ್ತಾಳೆ, ದೊಡ್ಡಾಟ ಮಾಡ್ತಾರೆ, ಹಗಲು ವೇಷ ಮಾಡ್ತಾರೆ. ಮತ್ತೆ ಅಂದ್ರೆ ಅಲ್ಲಿ ಏನು ಸ್ಪೆಷಲ್ ಕಲ್ಚರಲ್ ಏನೆಲ್ಲ ಆಗಿದೆಯೋ ಅಲ್ಲಿ ಇವಳಿಗೆ ಅದ್ರ ಒಂದು ಪಾತ್ರ ಕೊಡ್ತಾರೆ. ಅಂದ್ರೆ ಆ ತರ ಅದನ್ನ ನಮ್ಗೆ ಮೂಲತಃ ಅಂದ್ರೆ ಈ ಸಾಂಸ್ಕೃತಿಕ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅನ್ನುವಂಥದ್ದು ಈ ಯಕ್ಷಗಾನ ಅಂತ ಹೇಳ್ಬೋದು, ಎಲ್ಲ ಸಾಂಸ್ಕೃತಿಕ ಒಂದು ನೆಲೆವೀಡಲ್ಲ. ಹಾಗಾಗಿ ಮತ್ತೆ ನಾವು ಅದನ್ನ ನಮ್ಮ ತಂದೆಯವರು ಯಕ್ಷಗಾನದ ಅರ್ಥಧಾರಿಗಳು ಮತ್ತೆ ಪಾತ್ರಧಾರಿಗಳು ಮತ್ತೆ ಶೃಂಗೇರಿ ಮೇಳದ ಸಂಚಾಲಕರು ಆಗಿದ್ರು. ಹಾಗಾಗಿ ನಮಗೊಂದು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕುಂದೇಶ್ವರ ಸಮ್ಮಾನ ಅಂತ ಪ್ರಶಸ್ತಿ ಪ್ರದಾನ ಸಮಾರಂಭ, ಯಕ್ಷಗಾನ, ನಾಟಕ ಎಲ್ಲ ಅಂದ್ರೆ ನಾನೇ ಒಂದು ಎದುರು ನಿಂತ್ಕೊಂಡು ಎಲ್ಲ ಮಾಡಿಸ್ತೇನೆ. ನಮ್ಮ ಮನೆಯವರು ದೇವಸ್ಥಾನದವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಅಂದ್ರೆ ನಮ್ಗೊಂದು ಆ ಒಂದು ಕಲ್ಚರಲ್ ಹಿನ್ನೆಲೆ ಇದ್ದದ್ರಿಂದ ನಾವು ಈ ಕದ್ರಿ ಪರಿಸರದಲ್ಲೂ ಕೂಡ ಯಕ್ಷಗಾನ, ನಾಟಕ ಎಲ್ಲ, ಮತ್ತೆ ಅವಳು ಯಕ್ಷಗಾನಕ್ಕೆ ಕಲೀಲಿಕ್ಕೆ ಹೋಗ್ತಾಳೆ. ನಮ್ಮ ತೆಂಕುದಿಟ್ಟು ಎಲ್ಲೂರು ರಾಮಚಂದ್ರ ರಾವ್ ಅವರೊಟ್ಟಿಗೆ, ಕೃಷ್ಣರಾಜ ನಂದಳಿಕೆ ಅವರೊಟ್ಟಿಗೆ ಕರ್ನಾಟಕ ಸಂಗೀತ, ಮತ್ತೆ ಇವನು ಯಕ್ಷಗಾನ ಚೆಂಡ ಬಾರಿಸ್ತಾನೆ, ಯಕ್ಷಗಾನ ಕಲಿತಾಳೆ, ಇವಳು ಯಕ್ಷಗಾನ ಮಾಡ್ತಾಳೆ. ಅಂದ್ರೆ ಈ ಕಲೆ ಅನ್ನೋದು ಪೂರ್ತಿ ನಿಮ್ ಮನೆಯಲ್ಲೇ ಇದೆ ಹಂಗಾದ್ರೆ, ನಿಮ್ ಮನೆ ಬಿಟ್ಟು ಹೊರಗಡೆ ಹೋಗಿಲ್ಲ ಅಂತ ಅನ್ಸುತ್ತೆ. ಇದು ನಿಮ್ಮ ಮದುವೆ ಫೋಟೋನಾ? ಓಕೆ, 17 ವರ್ಷ ಆಯ್ತು. ಓಕೆ, ಅಪ್ಪ ಅಮ್ಮ ಅಮ್ಮ, ಓಕೆ, ಇದು ಎರಡನೇ ಅಣ್ಣ, ದೊಡ್ಡ ಅಣ್ಣ, ಓಕೆ, ತಂಗಿ, ತಮ್ಮ, ಓಕೆ, ಬಾವ. ಟೋಟಲ್ ಓವರ್ ಆಲ್ ಫ್ಯಾಮಿಲಿ ಇಲ್ಲಿದೆ. ತಮ್ಮ, ಇದು ಅಕ್ಕ, ಬಾವ. ಈಗ ಇವರೆಲ್ಲ ಇವರ ನಂತರದೊಂದು 10 ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ಹೌದಾ? ಇಷ್ಟೇ ಜನ ಇದ್ದಿದ್ದು ಇದರಲ್ಲಿ. ಅಲ್ಲೊಂದು ಫಲಕದಲ್ಲಿ ಹಾಕಿದಾರೆ ನೋಡಿ, ಅಲ್ಲಿ ಸೃಷ್ಟಿಯಂತೆ ದೃಷ್ಟಿ, ನೂಲಿನಂತೆ ಸೀರೆ ಎಲ್ಲ ಬಳುವಳಿಯಾಗಿ ಕೊಟ್ಬಿಟ್ಟಿದ್ದೀರ. ನಮ್ಮ ತಂದೆ ತಾಯಿಯಿಂದ ನಮಗೆ ಬಂದದ್ದಕ್ಕೆ ಕೊಡ್ಲಿಕ್ಕೆ ಹೋಯ್ತು. ಎಸ್, ಅನ್ಕೊಂತೀಯ ನೀನು ತಂದೆ ತಾಯಿಯಿಂದಾನೇ ಬಂತು ನನಗೆ ಅಂತ? ಹೌದು, ಇಲ್ಲಾದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ ನನ್ಗೆ? ಅಂದ್ರೆ ಆಲ್ರೆಡಿ ನಮ್ಮ ಅಪ್ಪ ಅಂದ್ರೆ ಅವರು ಒಂದು ಮೇಳ, ಯಕ್ಷಗಾನದ ಮೇಳ ಎಲ್ಲ ಮಾಡಿದ್ರು. ಅವರು ಸ್ಕ್ರಿಪ್ಟ್ ಎಲ್ಲ ಬರಿತಿದ್ರು, ಅದಕ್ಕೆ ನಮ್ಮ ಅಜ್ಜಿ ಸಂಗೀತ ಎಲ್ಲ ಮಾಡ್ತಿದ್ರು, ಸಂಗೀತ ಹೇಳ್ತಿದ್ರು, ಗಂಗಾರ್ ಭಟ್ ಅಂತ.
ಅವರಿಂದ ಬಂದಿದೆ, ಅವರಿಂದ ನಮ್ಮ ತಂದೆ ತಾಯಿಗೆ ಬಂದಿದೆ, ಅವರಿಂದ ನನಗೆ ಬಂದಿದೆ. ಹಾಗೆ ನನ್ನ ಅಮ್ಮ, ನನ್ನ ತಾಯಿ ಅವರು ಸಹ ಹಾಡು ಹೇಳ್ತಾರೆ. ಮತ್ತೆ ಅಜ್ಜಿ ಅವರು ಆರ್ಟಿಸ್ಟ್ ಟೈಪ್, ಅವರು ತುಂಬಾ ಡ್ರಾಯಿಂಗ್ ಚೆನ್ನಾಗೆಲ್ಲ, ಚಿತ್ರಕಲೆ ಆ ತರದೆಲ್ಲ ಮಾಡ್ತಾರೆ. ಅವರಿಂದ ನನಗೆ ತುಂಬಾ ಬಂದಿದೆ, ಅದಕ್ಕೆ ನನಗೆ ಖುಷಿ. ಈಗ ನಿನಗೆ ಅಮ್ಮ ಅಂದ್ರೆ ಇಷ್ಟನಾ ಅಪ್ಪ ಅಂದ್ರೆ ಇಷ್ಟನಾ ಅಂತ? ಹಾಗೆ ಹೇಳಲಿಕ್ಕೆ ಆಗುದಿಲ್ಲ, ಇಬ್ರು ಸಹ ನಂಗೆ ಇಷ್ಟ, ಇಬ್ರು ಸಹ ಸಪೋರ್ಟ್ ಮಾಡಿದ್ದಾರೆ ನನ್ನ ಜರ್ನಿಯಲ್ಲಿ. ಚಿಕ್ಕವಳಿಂದಾಗಿ ಇಲ್ಲಿವರೆಗೆ ಸಹ ನಂಗೆ ಇಬ್ರು ಸಹ ಈಕ್ವಲಿ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಈಗ ಏನಾದ್ರು ಕಳ್ಸಿಕೊಡುದು ಆದ್ರೆ ನನ್ನ ಕಾಸ್ಟ್ಯೂಮ್ ಮೇಲಿಂದ ಕೆಳವರೆಗೆ ಎಲ್ಲ ಅಮ್ಮ ಮಾಡ್ತಿದ್ರು. ಅಪ್ಪ ನನ್ಗೆ ಏನು ಶ್ಲೋಕಗಳು, ಇದು ಭಗವದ್ಗೀತೆ ಶ್ಲೋಕಗಳು, ಕಾಂಪಿಟಿಷನ್ಸ್ ಮತ್ತೆ ಹಾಡುಗಳು ಇದನ್ನೆಲ್ಲ ಹೇಳ್ಕೊಡ್ತಿದ್ರೆ ಆ ಭಗವದ್ಗೀತೆಗೆ ಕೃಷ್ಣನ ವೇಷ ಎಲ್ಲ ಅಮ್ಮ ಹಾಕ್ತಿದ್ರು. ಹಾಗೆ ಇಬ್ರು ಸಹ ನನ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಬಹುಶಃ ಈ ಕಾರ್ಯಕ್ರಮವನ್ನು ನೋಡುವವರಿಗೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು, ಈಗ ನನ್ನ ಹತ್ರ ಇವ್ರು ಪರ್ಸನಲ್ ಆಗಿ ಮಾತಾಡುವಾಗ ಹೇಳ್ತಾ ಇದ್ರು, ನಾವು ಹಿಂಗೇ ಬೆಳೆಸ್ಬೇಕು ಅಂತ ಬೆಳೆಸಿಲ್ಲ ಮಗಳನ್ನ, ಅವಳೆಲ್ಲ ನೋಡ್ಕೊಂಡು ಒಂದೊಂದೇ ಬಂತು ಅವಳಿಗೆ ಅಂತ. ಬಹುಶಃ ಇರ್ಬೋದು, ಕೆಲವೊಂದ್ಸಲ ನಾವು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಹೈ ಮಾಡ್ಕೊಂತೀವಿ, ನನ್ನ ಮಗ ಹಿಂಗಾಗ್ಲೇಬೇಕು, ನನ್ನ ಮಗಳು ಹಿಂಗಾಗ್ಲೇಬೇಕು, ಅದು ತಪ್ಪಾಗುತ್ತೆ ಅಂತ ಅಲ್ವಾ? ನನಗೆ ಒಂದೇನ್ ಹೇಳಿದ್ರೆ, ನನ್ನ ಮಗಳು ಏನಾದ್ರೂ ಒಂದು ಸ್ಟಾರ್ ಆಗ್ಬೇಕು ಅಂತ, ಅಥವಾ ಏನಾದ್ರೂ ಒಂದು ದೊಡ್ಡ ಆಗ್ಬೇಕು, ಟ್ಯಾಲೆಂಟ್ ಇದ್ದು ಪ್ರತಿಭೆ ಬೇಸಲ್ಲಿ ದೊಡ್ಡ ಜನ ಆಗ್ಬೇಕು ಅಂತ ಒಂದು ಒಳಗಿಂದ ಇರ್ತದೆ. ಅದಕ್ಕೋಸ್ಕರ ಏನ್ ಪ್ರಯತ್ನ ಇಲ್ಲ, ಮನಸ್ಸೊಳಗಿರ್ತದೆ ಗುರಿ. ಆಗ ನನ್ಗೆ ಒಂದು ಯಕ್ಷಗಾನದ ಒಂದು ಹುಚ್ಚು ಸುರಾಗ್ತದೆ. ಒಂದು 7-8 ವರ್ಷದ ಹಿಂದೆ ಯಕ್ಷಗಾನ ಮತ್ತೆ ನಾಟಕ ಒಂದು 40 ವರ್ಷ ಆಗುವ ಹತ್ರ ಬರುವಾಗ ಒಂದು ಈ ವೃತ್ತಿಪರ ಕೆಲಸಗಳಲ್ಲಿ ಬೋರ್ ಆದಾಗ, ನಾನು ಹಿಂದೆ ಕಲ್ತದ್ದು ಯಕ್ಷಗಾನ ನಾಟಕ ಎಲ್ಲ ಇತ್ತಲ್ಲ, ಪುನಃ ಏನೋ ಮಾಡ್ಬೇಕು ಅಂತ ಆಯ್ತು, ಬಿಸಿ ಶೆಡ್ಯೂಲ್ ಕಮ್ಮಿ ಆಯ್ತಲ್ಲ ಅಂತ. ಆವಾಗ ಯಕ್ಷಗಾನ ಸೇರ್ತೇನೆ, ದೇವಿ ಪಾತ್ರ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತೇನೆ ಪತ್ರಕರ್ತರ ಸಂಘದಲ್ಲಿ. ನಾಟಕದಲ್ಲೆಲ್ಲ ವೃತ್ತಿಪರ ನಾಟಕದವರು ಕರೆದ್ರು, ಒಂದೊಂದು ಅದರಲ್ಲಿ ಬುದ್ಧಿಯಂತ ಆ ತರ ನಾಟಕಗಳನ್ನು ಮಾಡ್ತೇನೆ. ಆಗ ಇವಳು ಒಂದ್ಸರಿ ನಾವು ಯಕ್ಷಗಾನ ಮಾಡ್ತಾ ಇರುವಾಗ, ದೇವಿ ಮಾಡುವಾಗ ಅಲ್ಲಿ ಪ್ರಾಕ್ಟೀಸ್ ಅಲ್ಲಿ ಗುರುಗಳು ನೋಡ್ತಾಳೆ, ನನ್ನ ಡೈಲಾಗ್ಗಳನ್ನು ಎಲ್ಲ ಇವಳು ಬಾಯ್ಪಾಠ ಮಾಡಿ ಅದೇ ತರ ಸಣ್ಣ ಹುಡುಗಿ, ಸಣ್ಣವಳು LKG ಏನೋ ಅಂದ್ರೆ, ಅವಳು ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ನಂತರ ಹಾಗೆ ಅವಳು ನೀವು ಯಕ್ಷಗಾನ ಕಲಿ ಅಂತ ಹೇಳಿದ್ರು. ಬಟ್ ಅದಕ್ಕಿಂತ ಮುಂಚೆ ಇವಳು 4 ವರ್ಷಕ್ಕಿಂತ ಇರುವಾಗ ಇಂಗ್ಲಿಷ್ ನಲ್ಲಿ ಭಗವದ್ಗೀತಾ ಶ್ಲೋಕ ಪ್ರವಚನ ಮಾಡಿ, ಅಂದ್ರೆ ಶ್ಲೋಕ ಹೇಳಿ ಸಂಸ್ಕೃತದಲ್ಲಿ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಅರ್ಥ ಹೇಳಿದ್ರು. ಆ ಕಾಂಪಿಟೇಷನ್ ಅಲ್ಲಿ ಯಾರು ಕಂಪ್ಲೀಟ್ ಮಾಡ್ಲಿಲ್ಲ ಆ ಏಜಿನ ಮಕ್ಕಳು. ಇವಳು ಕಂಪ್ಲೀಟ್ ಮಾಡಿದ್ ಮಾತ್ರ ಅಲ್ಲ, ಆಕ್ಟ್ ಮಾಡಿ ವಿನ್ ಆಗಿದ್ಲು 3.5-4 ವರ್ಷದಲ್ಲಿ. ಅಂದ್ರೆ ಅವಾಗ್ಲೂ ಅಷ್ಟು ಗ್ರಾಸ್ಪಿಂಗ್ ಪವರ್ ಇತ್ತು, ಹೇಳಿಕೊಟ್ಟದನ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಈಗ ಅವಳ ಹತ್ರ ಕೇಳ್ಬೇಕು ನಾವು, ಈಗ ಯಾವ ಒಂದು ಟ್ಯಾಲೆಂಟ್ ನಿಮ್ಮ ಹತ್ರ ಇಲ್ಲ ಅಂತ ಬೇಕೀಗ ನಮ್ಗೆ, ಎಲ್ಲ ಇದೆಯಂತೆ. ಈಗ ಇಲ್ಲದೆ ಇರೋದು ಯಾವುದೂ ಇಲ್ಲ. ಈಗ ನೋಡಿ, ಅಲ್ಲಿ ನೋಡಿ, ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪ್ರತಿಭಾ ಪುರಸ್ಕಾರ ಅಂತ ಆಳ್ವಾಸ್ ಅವ್ರು ಕೊಟ್ಟಿರುವಂಥದ್ದು. ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಶಿಕ್ಷಣ, ಯಕ್ಷಗಾನ, ಅಭಿನಯ ಕ್ಷೇತ್ರದಲ್ಲಿ ಎಲ್ಲ ವಿಭಾಗದಲ್ಲೂ ಇವಳು ಪ್ರತಿಭಾ ಸಂಪನ್ನೆ ಅಂತ ಹೇಳ್ಬಿಟ್ಟು ಅವರೊಂದು ಇದು ಕೊಟ್ಟಿದ್ದಾರೆ. ಆಳ್ವಾಸ್ ಪ್ರತಿಭಾ ಪುರಸ್ಕಾರ ಕೂಡ ಮಾಡಿದಾರಲ್ಲ. ಸೊ ಇದು ಡ್ರಾಮಾ ಆದ್ಮೇಲೆ ಮಾಡಿದ್ದಾರೆ. ಓಕೆ. ಇದೀಗ ನಾವಿರುವಂತದ್ದು ಇದು ನಿಮ್ಮ ಸ್ವಂತ ಮನೆನಾ ಅಥವಾ ಇದು ಬಾಡಿಗೆ ಮನೆ? ಇಲ್ಲಿ ನಮ್ಮ ಸಾಹಿತ್ಯ ಪುತ್ರ ಅಂತ ಅವ್ರ ಓನರ್, ಇವಳಿಗೆ ಅವರು ಕೂಡ ಕಲಿಸಿದ್ರು. ಸಣ್ಣ ಪ್ರಾಯದಲ್ಲಿ ಇಲ್ಲಿ ಬಂದದ್ರಿಂದ ಇವಳು ಸಣ್ಣ ಭಕ್ತಿ ಗೀತೆಗಳನ್ನೆಲ್ಲ, ಸಣ್ಣ ಭಜನೆಗಳನ್ನೆಲ್ಲ, ಕೀರ್ತನೆಗಳನ್ನ ಕಲಿಸಿದ್ರು. ಈಗ ನಾವು ಬ್ರಾಹ್ಮಣರಲ್ಲೆಲ್ಲ ಊಟ ಮಾಡುವಾಗ, ಭೋಜನ ಮಾಡುವಾಗ ಇದು ಕೀರ್ತನೆಗಳನ್ನೆಲ್ಲ ಹೇಳ್ತಾರೆ, ಹೋಗ ಶ್ಲೋಕಗಳನ್ನೆಲ್ಲ. ಆಗ ನಾವು ಹೇಳುದು, ನೀನೊಂದು ಹಾಡು, ಇವಳು ಸ್ವರ ಚೆನ್ನಾಗಿದೆ ಅಲ್ಲ, ಯಕ್ಷಗಾನದ ವಾಯ್ಸ್ ಅಲ್ಲಿ ಇದೆ ಇವಳು. ಆಗ ಇವಳೊಂದು ಸ್ವರದ ಪರಿಚಯ ಆಯ್ತು ಎಲ್ರಿಗೂ. ಸ್ವರ ವಾಯ್ಸ್ ಇಷ್ಟು ಸಣ್ಣ ಹುಡುಗಿ ಆದ್ರೂ ವಾಯ್ಸ್ ಒಳ್ಳೆ ಬರ್ತದೆ ಅಂತ ಸಣ್ಣಕ್ಕೆ. ಅಲ್ಲಿ ಯಾವಾಗ್ಲೇ ಕೇಳ್ತಾ ಇದ್ರು, ನಿನ್ನ ಇಷ್ಟು ಸಣ್ಣ ಹುಡುಗಿ ವಾಯ್ಸ್ ಎಲ್ಲಿಂದ ಬರ್ತದೆ ಅಂತ. ಈಗ ನಮಗೋಸ್ಕರ ಒಂದು ಹಾಡಬಹುದಾ? ಯಾವ್ದಾದ್ರು ಒಂದು ಹಾಡು, ಯಕ್ಷಗಾನದ ಹಾಡ್ತೀರಾ? ಯಾವ್ದು ಹಾಡ್ತೀರಿ? ಒಂದು ಯಕ್ಷಗಾನದ ಒಂದು ಹಾಡು. ಕುಂದಾಪುರದಿಂದ ಬಂದಿದ್ದಾರೆ. ಹೌದು, ಕಾಳಿಗೆ ನೋಡ್ರದ್ ಹಾಡಿದ್ರೆ ಖುಷಿ ಆಗುತ್ತೆ. ಶೋರ್. ಧರಣಿಪ ದಶರಥ ಸುತರೌ, ಧರಣಿಪ ದಶರಥ ಸುತರೌ, ತರುಣಿಯರಂ ಸೊಸೆಯರಂ ಕೂಡಿಕೊಳ್ಳುತ್ತ ಬರದೊಳಯೋಧ್ಯಾಪುರಕ್ಕೆ ಬರುತ್ತಿರಲು. ಸೂಪರ್. ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅದೊಂಥರ ಮೈ ನವಿರು ಹೇಳುವುದು ಅಂತ ಹೇಳ್ತೀವಿ ನಾವೆಲ್ಲ. ಈಗ ಇವಳ ಆಕ್ಟಿಂಗ್ ಅನ್ನ ಟಿವಿಲಿ ನೋಡಿದ್ವಿ, ಆದ್ರೆ
ಹಾಡನ್ನ ಮೊದಲ ಬಾರಿ ನಾನು ಮುಖತಃ ಕೇಳ್ತಾ ಇದ್ದೀನಿ. ಬಹುಶಃ ಇವಳ ಪ್ರಾಕ್ಟೀಸ್ಗಳೆಲ್ಲ ಎಲ್ಲಿ ನಡೆಯುತ್ತೆ ಅನ್ನೋದು ನನಗೆ ಬೇಕು. ಯಾಕಂದ್ರೆ ಈ ಕಾರ್ಯಕ್ರಮ ನೋಡೋರಿಗೆ ಅನ್ಸ್ಬೋದು ಒಬ್ರು ವಿನ್ ಆದ್ರು, ಒಬ್ರು ಗ್ರೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಸರೌಂಡಿಂಗ್ ಎಲ್ಲ ತುಂಬಾ ದೊಡ್ಡದಾಗಿರುತ್ತೆ, ಚಿಕ್ಕ ಸ್ಪೇಸ್ ಅಲ್ಲಿ ಏನು ಮಾಡಕ್ಕಾಗಲ್ವೇನೋ ಅಂತೆಲ್ಲ ತುಂಬಾ ಜನ ಅನ್ಕೊಂತಾರೆ. ಆದ್ರೆ ನೋಡಿ ಇಲ್ಲಿ ತುಂಬಾ ಚಿಕ್ಕ ಸ್ಪೇಸ್ ಇದೆ, ಸೊ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ಲ ಹೇಗೆ ಅಂತ. ಆಕ್ಚುಲಿ ಯಕ್ಷಗಾನದ್ದೆಲ್ಲ ಇದು ಸ್ವಲ್ಪ ಸೈಡ್ಗೆ ಹಾಕಿ ಇಲ್ಲೇ ಒಂದು ಸಣ್ಣ ಇದ್ ಮಾಡ್ತೇವೆ. ಓಕೆ, ಹಾಡಿಗೂ ಕೂಡ ಏನು ಜಾಗ ಬೇಡ, ಮಲ್ಕೊಳ್ಳುವಾಗ ಜಾಸ್ತಿ ಹಾಡುಗಳನ್ನ ಮೊಬೈಲ್ ಅಲ್ಲಿ ಕೇಳೋದು. ಒಂದ್ 2-3 ಸರಿ ಕೇಳಿದ ತಕ್ಷಣ ಮೂರನೇ ರಾತ್ರಿ ಇವಳು ಅಲ್ಲೇ ಆ ಹಾಡನ್ನು ಹೇಳಿಕ್ ಶುರು ಮಾಡ್ತಾರೆ. ನನಗೆ ಬೇಕಾದ ಒಳ್ಳೆ ಯಾವ್ದಾದ್ರು ಹಾಡುಗಳನ್ನ ಹಾಡಿ, ಈಗ ಅವಳಿಗೆ ಬೇಕಾದ ಹಾಡುಗಳನ್ನೆಲ್ಲ ಹಾಕ್ತಾರೆ, ಅಂದ್ರೆ ಸಣ್ಣ ಇರುವಾಗ. ಅಂದ್ರೆ ಆ ರೀತಿ ಪ್ರಾಕ್ಟೀಸ್ಗಳು ಶುರುವಾದದ್ದು. ಅಂದ್ರೆ ದೊಡ್ಡ ಏಮುಡು ಪ್ರಾಕ್ಟೀಸ್ ಗುರಿ ಇದ್ದದ್ದು ಅಂತಲ್ಲ. ಅದೇ ಯಕ್ಷಗಾನಕ್ಕೆ ಅವರು ನಮ್ಮ ರಾಮಚಂದ್ರ ಪಟೇಲ್ ಯಕ್ಷಗುರುಗಳು ಹೇಳಿದ್ರು, ಅವಳಿಗೊಂದು ಯಕ್ಷಗಾನ ಮಾಡುವ ತಾರಕಾಸುರವದೆಯಲ್ಲಿ ಷಣ್ಮುಖ ಮಾಡುವ ಅಂತ. ಆಗ ಫಸ್ಟ್ಗೆ ನೀವು ಒಂದು ಹೀಗೆ ಏರು ಪ್ರವೇಶ ಇದು ಮಾಡಿ ಯುದ್ಧ ಅಂತ ಹೇಳಿದ್ರು. ಮತ್ತೆ ಆವಾಗ ಒಂದು ವಾರ ಇರ್ಲಿಲ್ಲ, ಯಕ್ಷಗಾನದ ಗಂಧಗಾಳಿ ಗೊತ್ತಿಲ್ಲ, ಪಾತ್ರ ಫಿಕ್ಸ್ ಆಗಿತ್ತು. ಹಾಗೆ ಇಲ್ಲೇ ಕೆಳಗಡೆ ರಾತ್ರಿ ಅಂದ್ರೆ ನನ್ಗೆ ಗೊತ್ತಿದ್ದಷ್ಟನ್ನ ಅವಳಿಗೆ ಕಲಿಸ್ತಾ ಇದ್ದೆ. ಮೇಲ್ಗಡೆ ಇದ್ದವರು ಯಾರು ಸಿಟಿಯ ತೇಜಸ್ವಿ ಹಾಸ್ಪಿಟಲ್ ಇದ್ದು ಮ್ಯಾನೇಜರ್ ಅವರು ಹೇಳ್ತಾ ಇದ್ರು ಅಂತ, ಅವ್ರ ಹತ್ರ ಬಂದು ಗುರುಗಳ ಹತ್ರ ರಾತ್ರಿ ಪಗಲು ಮಗಲೇ ಕಲ್ಪ. ಬಟ್ ಆಗಲ್ಲ, ಆ ಟೈಮ್ ನಲ್ಲಿ ಒಂದು ಅದು ಬರ್ಬೇಕಲ್ಲ, ಕರೆಕ್ಟ್ ಆಗ್ಬೇಕು, ಮಾಡಿದ್ದು ನಮ್ಗೆ ಒಂದು ಸ್ವಲ್ಪ ಚೆನ್ನಾಗ್ ಆಗ್ಬೇಕು ಅಂತ ಒಂದು ಆ ಉದ್ದೇಶ ಇರೋದಕ್ಕೆ ಇದು ಚೆನ್ನಾಗಿ ಬರ್ತಾ ಇತ್ತು. ಅಂದ್ರೆ ಇಲ್ಲೇ ಪರಿಸರದಲ್ಲಿ. ಮತ್ತೆ ದಯಾಜಿ ಒಳ್ಳಲ್ಲಿ ಜೂನಿಯರ್ ಸೆಲೆಬ್ರಿಟಿ ಅಂತ ಬಂತು, ಅದು ನಾಟಕ ಸೇಮ್ ಡ್ರಾಮಾ ಜೂನಿಯರ್ ಇದ್ದಾಗೆ ಅಲ್ಲ. ಆಗೆಲ್ಲ ಇಲ್ಲೇ ಪ್ರಾಕ್ಟೀಸ್, ಅಂದ್ರೆ ಹೊರಗೆ ಇನ್ನೊಬ್ರು ಬರ್ತಾ ಇದ್ರಿ ಇವಳೊಟ್ಟಿಗೆ, ಇಲ್ಲೇ ಬಂದು ಇಲ್ಲೇ ಕೂರಿಸಿ ಇದೇ ಜಾಗದಲ್ಲಿ ಸೆಟ್ ಮಾಡಿ. ಮತ್ತೆ ಸ್ಟೇಜ್ ಇಷ್ಟೇ ದೊಡ್ಡದಿರುದಲ್ಲ, ದೊಡ್ಡದಿರೋದು ಇಷ್ಟೇ ಅಲ್ಲ ಸ್ಟೇಜ್, ಆ ಜಾಗಕ್ಕೆ ಅಲ್ಲೇ ಕೂತ್ಕೊಂಡು ಡೈರೆಕ್ಷನ್ ಮಾಡಿ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? 7-8 ವರ್ಷದಿಂದ ಇದೇ ಮನೆಯಲ್ಲಿ ಇದ್ದೀರಾ? ಇದೇ ಮನೆಯಲ್ಲಿ. ಓಕೆ, ನೀವು ಇಲ್ಲೇ ಎಲ್ಲ ಆಡ್ಕೊಂಡು ಓಡ್ಕೊಂಡು ಇಲ್ಲೇ ನಿಮ್ಮ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಬೆಳೆದಿದ್ದು ನೋಡಿ. ಮತ್ತೆ ಕದ್ರಿ ದೇವಸ್ಥಾನದಲ್ಲಿ ಯಕ್ಷಗಾನದ ಪ್ರಾಕ್ಟೀಸ್ ಎಲ್ಲ ಅಲ್ಲಿ ಮಾತಾ ಕೃಪಾ ಅಂತ ಅಲ್ಲಿ ಕಾಂಪೌಂಡ್ ಅಲ್ಲಿ ಆಗ್ತಾ ಇತ್ತು. ಬಟ್ ಹೆಚ್ಚಿನ ಮೈನ್ ನಮ್ಮ ಮುಖ್ಯವಾದದ್ದು ಇದು ಡ್ರಾಮಾ ಜೂನಿಯರ್, ಹಾಡು ಜೂನಿಯರ್ ಸೆಲೆಬ್ರಿಟಿ, ಹಾಡು ನೀಡು ಏನು ಎಲ್ಲ ಪ್ರಾಕ್ಟೀಸ್ ಎಲ್ಲ ಇಲ್ಲೇ ಆಗಿದೆ, ಇಷ್ಟೇ ಜಾಗದಲ್ಲಿ. ಇದನ್ನ ಈಗ ನಿಮ್ ಕೈ ಕೊಡ್ತಿದ್ದೀನಿ. ಇದನ್ನ ನೀವು ಫಸ್ಟ್ ಟೈಮ್ ಕೈಗೆ ಎತ್ಕೊಂಡಾಗ ಏನ್ ಅನ್ನಿಸ್ತು, ಯಾವ ತರ ಶಾಕ್ ಆಗ್ಬಿಟ್ರಿ ನೀವು ಅನ್ನೋದನ್ನ ಹೇಳಿ. ಅಂದ್ರೆ ಫಸ್ಟ್ ನಂಗೆ ಇದು ಕೈಗೆ ಕೊಟ್ಟಾಗ ನಂಗೆ ಫಸ್ಟ್ ನಂಬ್ಲಿಕ್ಕೆ ಆಗಿಲ್ಲ, ಇದು ನಂಗೆ ಸಿಕ್ಕಿದ್ಯಾ ಅಂತ. ಆಮೇಲೆ ಗೊತ್ತಾಯ್ತು ನಂಗೆ ಸಿಕ್ಕಿದೆ ಇದು, ಅವಾಗ ತುಂಬಾ ಖುಷಿ ಆಯ್ತು, ಒಂದು ಪ್ಲೆಷರ್ ಆಗಿತ್ತು. ಆಮೇಲೆ ಸದ್ಯಕ್ಕೆ ಏನು ಗೊತ್ತಾಗಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ರಿಯಲೈಸ್ ಆಯ್ತು ಇದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ವಿ, ಅದಕ್ಕೆ ಫಲ ಸಿಕ್ಕಿದೆ. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ರು, 5.5 ತಿಂಗಳು ಅಷ್ಟು ದಿನಾನು ನನಗೆ ರೂಮಿಗೆ ಬಂದು ಹೋಟೆಲ್ಗೆ ಬಂದು ಅಲ್ಲೂ ಟ್ರೈನಿಂಗ್ ಕೊಟ್ಟು ಮತ್ತೆ ಅಲ್ಲೂ ರಾತ್ರಿ ಹಗಲು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಇದು ಸಿಕ್ಕಿದೆ. ಇದು ಸಿಕ್ಕಿತ್ತಲ್ವಾ ಕೊನೆಗೂ ಅಂತ. ಮೆಂಟರ್ಸ್ ಎಲ್ಲ ಅಷ್ಟು ಕಷ್ಟಪಟ್ಟು ನಮ್ಗೆ ಅಷ್ಟು ಕಲಿಸಿ, ಜಡ್ಜಸ್ ಇಲ್ಲಿವರೆಗೆ ಸಹ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ರು, ಅದೆಲ್ಲ ಫಲ ನಮ್ಗೆ ಒಟ್ಟಿಗೆ ಸಿಕ್ಕಿತಲ್ಲ. ನಾನು ಒಂದು ಕೇಳಿದ್ದೆ, ರವಿಚಂದ್ರನ್ ಸರ್ ಅವರ ಫೇವ್ರೆಟ್ ನೀವಾಗಿದ್ರಿ ಅಂತ ಹೇಳಿ. ಯಾವತ್ತಾದ್ರೂ ವೈಯಕ್ತಿಕವಾಗಿ ರವಿಚಂದ್ರನ್ ಸರ್ ಬಂದು ನೀವ್ ಹತ್ರ ಮಾತಾಡಿ ಚೆನ್ನಾಗಿ ಮಾಡ್ತಿದ್ಯಾ, ಆ ತರ ಅಪ್ರಿಶಿಯೇಟ್ ಮಾಡಿದ್ದಿತ್ತ, ಹೇಗೆ ಅದನ್ನ ಹೇಳ್ಬೋದಾ ಅಂತ? ಹೌದು, ಆಕ್ಚುಲಿ ಅವರು ಹೇಗಂದ್ರೆ ಈ ಶೂಟಿಂಗ್ ಆದ್ಮೇಲೆ ಮಧ್ಯ ಮಧ್ಯ ಬ್ರೇಕ್ಸ್ ಇರುತ್ತೆ, ಅವಾಗ ನಮ್ಮ ಗ್ಯಾಲರಿಗೆ ಬಂದು ನಮ್ಮ ಹತ್ರ ಕೂತ್ಕೊಂಡೆಲ್ಲ ಮಾತಾಡ್ತಿದ್ರು. ಫಸ್ಟ್ ಅವರು ಗ್ಯಾಲರಿ ಬಂದು ಕೂತ್ಕೊಂಡಾಗ ನನ್ನನ್ನ ಹುಡುಕ್ತಿದ್ರು, ರಿಷಿಕಾ ಕರೀರಿ ಅಂತ. ಅವರ ಪಕ್ಕ ಕೂರ್ಸ್ಕೊಂಡು ನನ್ಗೆ ಹೇಳ್ತಿದ್ರು ಚೆನ್ನಾಗ್ ಮಾಡಿದೆ, ಇವತ್ತು ಸಹ ಚೆನ್ನಾಗ್ ಮಾಡಿದೆ. ಅವರು ಅಂದ್ರೆ ಮಕ್ಳಿಗೆಗೋಸ್ಕರ ಅಂತ ಏನಾದ್ರು ತಿಂಡಿ ಎಲ್ಲ ತರಿಸ್ತಿದ್ರು, ಅದನ್ನೆಲ್ಲ ಫಸ್ಟ್ ನಂಗೆ ಕೊಡ್ತಿದ್ರು. ಮತ್ತೆ ಅವರು ಏನಾದ್ರು ಅಲ್ಲಿ ಕುತ್ಕೊಂಡು ಅಂದ್ರೆ ಜಡ್ಜಸ್ ಪ್ಯಾನಲ್ ಅಲ್ಲಿ ಕುತ್ಕೊಂಡು ಬ್ರೇಕ್ಸ್ ಟೈಮ್ ಅಲ್ಲಿ ತಿಂತಿದ್ದಾಗ ನನ್ನನ್ನು ಕರೆದು ನಂಗೆ ಕೊಡ್ತಿದ್ರು. ಅವರು ಅಂದ್ರೆ ಅಷ್ಟು ಖುಷಿ ಆಗ್ತಿತ್ತು, ಎಲ್ರಿಗೂ ಹೇಳ್ತಿದ್ರು ನನ್ ಫೇವ್ರೇಟ್ ಅಂತ. ಹಾಗೆ ಅವ್ರು ಅಂದ್ರೆ ಅವರಿಗೆ ಅಷ್ಟು ಖುಷಿ ಇತ್ತು ನನ್ನ ಟ್ಯಾಲೆಂಟ್ ಬಗ್ಗೆ, ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಅಷ್ಟು ದೊಡ್ಡ ಒಬ್ಬ ಕಲಾವಿದ ಅವರ ಮುಂದೆ ಕೂತ್ಕೊಂಡು ಅವರ ಜೊತೆಗೆ ಕೂತ್ಕೊಂಡು ನಾನು ಅವರಿಂದ ಕಾಂಪ್ಲಿಮೆಂಟ್ಸ್ ತಗೋಬೇಕಂದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ. ಎಸ್ ಡ್ರಾಮಾ ಸೀಸನ್ 5 ಅಲ್ಲಿ ನಿಮ್ಮ ಸಹ ಸ್ಪರ್ಧಿಗಳು ತುಂಬಾ ಜನ ಇದ್ರು. ನಿಮ್ಗೆ ವೈಯಕ್ತಿಕವಾಗಿ ತಗೊಂಡ್ರೆ ಯಾರು ತುಂಬಾ ಇಷ್ಟ, ಯಾರು ಫೇವ್ರೇಟ್ ಅಂತ ಯಾರಾದ್ರೂ ಇದಾರ? ನಿನ್ ಬೆಸ್ಟ್ ಫ್ರೆಂಡ್ ನನಗೆ ಸಖತ್ ಖುಷಿ ಆಗ್ತಿತ್ತು ನನಗೆ ಅಂತ. ಅಂದ್ರೆ
ನನ್ನ ಜೊತೆ ತುಂಬಾ ಜನ ಮಾಡಿದ್ದಾರೆ ಹಾಗೆ ನೋಡಿದ್ರೆ, ಬಟ್ ಇಂಚರ ಅಂತ ಅವಳು ನನ್ನ ಟೈಪ್, ಅಂದ್ರೆ ನಾನು ಪೌರಾಣಿಕ, ಅವಳು ಸಹ ಪೌರಾಣಿಕ ಚೆನ್ನಾಗಿ ಮಾಡ್ತಿದ್ಲು. ಮತ್ತೆ ಅವಳ ಜೊತೆ ನಂಗೆ ಜಾಸ್ತಿ ಸ್ಕ್ರಿಪ್ಟ್ ಸಿಕ್ತಿತ್ತು. ಅವಳು ಸಹ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ಲು. ಅವಳ ಖಳನಾಯಕಿ ಟೈಪ್ ಈ ಪಾತ್ರಗಳೆಲ್ಲ ತುಂಬಾ ಚೆನ್ನಾಗಿ ಆಗ್ತಿತ್ತು. ಮತ್ತೆ ಮತ್ತೊಬ್ಳು ಅಂದ್ರೆ ಸಾಕ್ಷಿ, ಅವಳು ಸಹ ನನ್ನ ಹಾಗೇನೆ, ಬಟ್ ನಮ್ಗೆ ಸಪೋರ್ಟಿಂಗ್ ರೋಲ್ಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ಲು. ಅವಳು ಬೆಸ್ಟ್ ಸಪೋರ್ಟಿಂಗ್ ರೋಲ್ ಮಾಡ್ತಾಳೆ. ಮತ್ತೆ ಅವಳು ಸಹ ನನ್ನ ತರನೇ ಮೇಲ್ ಕ್ಯಾರೆಕ್ಟರ್ಸ್ ಜಾಸ್ತಿ ಮಾಡಿದ್ಲು. ಅಂದ್ರೆ ಗಂಡಸರ ತರ ಮಾಡುವವರು ಜಾಸ್ತಿ ಇರ್ಲಿಲ್ಲ. ಅಂದ್ರೆ ಈ ಪೌರಾಣಿಕ ಐತಿಹಾಸಿಕ ಇದರಲ್ಲಿ ಗಂಡಸರ ಪಾತ್ರ ಹುಡುಗರಿಗಿಂತ ಜಾಸ್ತಿ ಹುಡುಗಿಯರೇ ಮಾಡ್ತಿದ್ವಿ. ಹಾಗೆ ನನ್ನ ಜೊತೆ ಜಾಸ್ತಿ ಹುಡುಗರ ರೋಲ್ಸ್ ಮಾಡಿದ್ದಂದ್ರೆ ಸಾಕ್ಷಿ. ಈಗ ಎಷ್ಟನೇ ಕ್ಲಾಸ್ ನಿಮ್ಗೆ? 9th. ಓಕೆ. ಈ ಮನೆಯಲ್ಲಿ ಯಾರೆಲ್ಲ ಇರೋದು? ನೀವು, ಅಪ್ಪ, ಅಮ್ಮ ಮತ್ತೆ ತಮ್ಮ ಅಷ್ಟೇ, 4 ಜನ ಇರೋದು. ಓಕೆ. ಇದು ಎಷ್ಟು ದೊಡ್ಡ ಮನೆ ಸರ್? ಒಂದು ಸಣ್ಣಕ್ಕೆ ತೋರಿಸ್ಬೋದಾ ಅಂತ? ಈಗ ಬನ್ನಿ, ಮುಂದಕ್ಕೆ ಬನ್ನಿ. ಬಹುಶಃ ಯಾಕಂದ್ರೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದಾರಲ್ಲ ಅಂದ್ಕೊಳ್ಳೋದು ಬೇಡ. ಇದು ಕೂಡ ನಮ್ಮ ಜನಕ್ಕೆ ಸ್ಫೂರ್ತಿ ಆಗಬೇಕು ಅಂತ ಅನ್ಕೊಂತೀನಿ. ಓಕೆ. ಇದು ಅಡುಗೆ ಮನೆನಾ ಸರ್? ಓಕೆ. ಅಮ್ಮ ಏನು ಮಾತಾಡಲಿಲ್ಲ, ಆಮೇಲೆ ಮಾತಾಡಿಸ್ತೀನಿ ಅವ್ರನ್ನ. ಓಕೆ. ಈ ಕಡೆ ಸರ್ ಇದು ಡೈನಿಂಗಾ? ಓಕೆ. ನೋಡಿ ಒಂದ್ಸಲ. ಈಗ ಮಳೆಗಾಲ ಅಲ್ಲ? ಎಸ್. ಇಲ್ಲೇ ಓದೋದಾ? ಹೊರಗಡೆ ಓದ್ತಾರ. ಓಕೆ. ಇದು ನಿನ್ ಸ್ಟಡಿ ಟೇಬಲ್? ತಮ್ಮ ತುಂಬಾ ತೊಂದರೆ ಕೊಡ್ತಾನ? ಇಲ್ಲ, ಸಪೋರ್ಟ್ ಮಾಡ್ತಾನ? ಸಪೋರ್ಟ್ ಮಾಡ್ತಾನೆ. ಓಕೆ. ಎಸ್. ತಮ್ಮನ ಹತ್ರ ಒಂದು ಟ್ಯಾಲೆಂಟ್ ಇದೆ, ಈಗ ಅದನ್ನ ತೋರಿಸ್ತೀವಿ. ಇದು ಸರ್, ಇದು ರೂಮು? ಇದು ಬೆಡ್ರೂಮ್. ಓಕೆ. ನೋಡಿ, ಇದು ಬೆಡ್ರೂಮು. ವಾವ್. ಓಕೆ. ಈಗ ತಮ್ಮವರು ಬನ್ನಿ, ಮುಂದೆ ಬನ್ನಿ. ನಿಮ್ಮ ಫುಲ್ ಹೆಸರು? ವಿಶ್ವತೇಜ ಕುಂದೇಶ್ವರ. ಓಕೆ. ವಿಶ್ವತೇಜ ಅವರು ಒಂದು ಹಿಡನ್ ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ. ಈಗ ಹೆಗ್ಗದ್ದೆ ಮೂಲಕ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ನಾವು. ನೋಡಿ, ಇಲ್ಲಿ ಚಂಡೆ ಇದೆ, ನೋಡಿ, ಚಂಡೆ ಬಾರಿಸ್ತಾರೆ. ಈಗ ಕಲಿತಿದ್ದಾರಂತೆ. ನಮಗೋಸ್ಕರ ಒಂದು ಪ್ಲೇ ಮಾಡಿದ್ದು ತೋರಿಸ್ಬೋದಾ? ಒಂದು ಬಾರಿಸ್ಬೋದಾ? ಹೆಂಗೆ ಇದು ಇವರಿಗೆ ಚಂಡೆ ಬಗ್ಗೆ ಇಷ್ಟು ಒಲವು ಬಂದಿದ್ದು? ನೀವೇ ಕಲಿಸಿದ್ದ ಅಥವಾ? ಹಾ, ಓಕೆ. ಅದು ನೋಡಿ ಅವನಿಗೆ ಬಾರಿಸೋದ್ರ ಬಗ್ಗೆ ಇಂಟ್ರೆಸ್ಟ್ ಉಂಟು ಅಂತ ಓಕೆ. ಹೌದಾ? ಡಬ ಡಬ ಡಬ. ನಾನು ಹಾಡ್ತಿರ್ತೇನೆ, ಅವನ್ ಬೀಟ್ ಆಗ್ತಾನೆ. ಮತ್ತೊಂದು ಅದು ಫಸ್ಟ್ ತಗೊಂಡಿದ್ದು, ಅದು ಸುಮ್ಮನೆ ಬಾರಿಸ್ಲಿಕ್ಕೆ ಆಗಿ. ಈಗ ಯಾವ ಹಾಡು ಹಾಡಿದ್ರು ಅದಕ್ಕೆ ಬೇಕಾದ ಕರೆಕ್ಟ್ ಬೀಟ್ ಅನ್ನು. ಈಗ ನೆಕ್ಸ್ಟ್ ಹಾಡ್ ಈಗ ಲೈಟ್ ಆಗಿ ಬಾರಿಸೋಣ. ಓ, ಹಾಗೆ. ಓಕೆ. ಸೂಪರ್. ಒಂದು ಬಾರಿಸಿ ನೋಡೋಣ. ಸೂಪರ್. ನೋಡಿ, ಈಗ ಬಹುಶಃ ವಿಡಿಯೋ ನೋಡ್ತಿರೋರಿಗೆ ಇವ್ರು ಕರಾವಳಿ ಭಾಗದಲ್ಲಿ ಹುಟ್ಟುಬಿಟ್ರು, ಇವ್ರಿಗೆ ಚಂಡೆ ಬಾರ್ಸೋಕ್ಕಾಗುತ್ತೆ, ನಮಗಾಗಲ್ಲಲ್ಲ ಅಂತ ಅನ್ಕೋಬಹುದು. ಈಗ ಸಿಟಿಲಿದ್ದೀವಿ, ನಮ್ಗೆ ಯಾರು ಹೇಳ್ಕೊಡ್ತಾರೆ ಅಂತ ಬಹುಶಃ ಅದೊಂದು ಪ್ರಶ್ನೆ ಬರ್ಬೋದು. ನಾನು ಅಂದ್ಕೊಳ್ಳೋದು ಸರ್, ನಾವೆಲ್ಲ ಈ ಭಾಗದಲ್ಲಿ ಹುಟ್ಟಿ ಪುಣ್ಯ ಮಾಡಿದ್ದೀವೇನೋ ಅಂತ ಅಲ್ವಾ? ನಮಗೆ ಈ ಕಲೆ ಅನ್ನೋದು ಈಗ ಹೇಳ್ತಾರೆ ನಮ್ದು ಆ ಕಡೆ ಕರಾವಳಿಯಲ್ಲಿ ಹುಟ್ಟಿದವ್ರನ್ನ ಸೋಲ್ಸೋಕೆ ಆಗಲ್ಲ ಮರೆ, ಆ ಥರ ಇದೆ ಅವರಿಗೆ ಅಂತ. ಬಹುಶಃ ಇವ್ರಿಗೆಲ್ಲ ಇಲ್ಲಿ ಹುಟ್ಟಿರೋದೇ ಒಂದು ಪ್ಲಸ್ ಆಯ್ತೇನೋ ಅಂತ ಅನ್ಸುತ್ತೆ. ನೀವು ಬೆಂಗಳೂರಲ್ಲಿ ಬರಬೇಕು, ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕು. ಯಾಕಂದ್ರೆ ಇವಳು ಡ್ರಾಮಾದಲ್ಲಿ ವಿನ್ ಆಗಿದ್ದಾಳೆ, ಈಗ ಸೀರಿಯಲ್ಸ್ ಕರಿಬಹುದು, ಸಿನಿಮಾಗೆ ಇವಳಿಗೆ ಆಪರ್ಚುನಿಟಿಗಳು ಸಿಗ್ಬಹುದು. ಮಂಗಳೂರಲ್ಲಿ ಇದ್ದೀರಲ್ಲ, ನಿಮ್ ತಪ್ಪಿ ಹೋಗುತ್ತೆ, ಆ ಥರ ಫೀಲ್ ಆಗಲ್ಲ ಸರ್? ಇಲ್ಲ ನಮಗೆ ಏನ್ ಹೇಳಿದ್ರೆ, ಈ ಬದುಕು ಎನ್ನುವಂತ ನಮ್ಮ ನೇಚರ್ ಆ ಕಡೆ, ನಾವು ಊರಲ್ಲಿರುವಾಗ ಪಡ್ಡಾಯಿ ಗುಡ್ಡೆ ಅಂತ, ಆ ಕಡೆ ಗುಡ್ಡೆ, ಈ ಕಡೆ ಮೆಣಸಿನಹಟ್ಟಿಯ ಮುಂಚಾನ, ಮಧ್ಯದಲ್ಲಿ ಸುವರ್ಣ ನದಿ, ಆ ಕಡೆ ಈ ಕಡೆ ಬಯಲು, ಗದ್ದೆ, ತೋಡು, ತೋಟ, ಇದ್ರಲ್ಲೆಲ್ಲ ಹೋಗಿ ರಾತ್ರಿ ಎಲ್ಲ ಅಪ್ಪನೊಟ್ಟಿಗೆ ಯಕ್ಷಗಾನ, ಅಪ್ಪನೊಟ್ಟಿಗೆ ಕಲೀಲಿಕ್ಕೆ ಒಮ್ಮೆ ಸಣ್ಣ ಇರುವಾಗ ತೋಡ್ನಲ್ಲೆಲ್ಲ ನೀರಲ್ಲಿ ರಾತ್ರಿ ಎಲ್ಲ ಹೋಗಿ
ಅಂದ್ರೆ ಅದು ಅದ್ಭುತ, ಅದನ್ನ ಹೇಳಲಿಕ್ಕೆ ಆಗುದಿಲ್ಲ. ಅಂತ ಅದ್ಭುತಗಳಲ್ಲಿ ಇವರಿಗೆ ಸ್ವಲ್ಪ ಕಮ್ಮಿ ಸಿಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಆದ್ರೆ ಆ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಈಗ ಅವಕಾಶ ಇದೆ ಜಾಸ್ತಿ ಕಲೀಲಿರುವಂತದ್ದು. ಇಲ್ಲಿ ಇವಾಗ ಆ ಭಾಗದಲ್ಲಿ ಯಾವಾಗ್ಲೂ ಒಂದು ಅವಕಾಶ ಅಪರೂಪದಲ್ಲಿ ಸಿಗುವಂತದ್ದು ಕಲೀಲಿಕ್ಕೆ. ಬಟ್ ಇಲ್ಲಿ ಅವಕಾಶ ಇತ್ತು. ಮತ್ತೆ ಈ ಕದ್ರಿ ಪರಿಸರದಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ಸಾಂಸ್ಕೃತಿಕ ಒಂದು ಇದೆ, ಮತ್ತೆ ನಮಗೊಂದು ಮನ್ಸಿದೆ, ಮತ್ತೆ ಇವರಿಗೆ ಆಸಕ್ತಿ ಇದೆ. ಮತ್ತೆ ಆಸಕ್ತಿ ಹುಟ್ಟಿಸುವ ಹಾಗೆ ಬೆಳೀತಾ ಇದ್ದಾರೆ. ಹಾಗಾಗಿ ಇದೊಂದು ನಾವು ಏನು ಒತ್ತಡ ಹಾಕ್ಲಿಲ್ಲ, ನೀವು ಇಷ್ಟು ಕಲಿಬೇಕು, ಬೇಕಾದ್ರೆ ಕಲಿ, ಇಲ್ಲದ್ರೆ ಎಂಟರ್ಟೈನ್ಮೆಂಟ್, ಅವಳು ಖುಷಿ ಪಟ್ಕೊಂಡು ಕಲಿತಾ ಇದ್ದಾರೆ. ಅಂದ್ರೆ ಇವನಷ್ಟು ಚೆಂಡ ಕಲಿತೇನೆ ಅಂತ ಇವನಾಗೆ ಹೇಳಿದ, ಚೆಂಡ ಕಲಿತಾನೆ, ಅವಳು ಹಾಡು ಹೇಳ್ತಾರೆ ಕರ್ನಾಟಕ. ಬಟ್ ಒಂದು ಕಲಿಯುವಾಗ ಕರ್ನಾಟಕ ಶಾಸ್ತ್ರೀಯ